ಬೇಸಿಗೆ ಕಾಲ ಬಂತು ಅಂದರೆ ಕೇವಲ ನೀರಿಗೆ ಬರಗಾಲ ಅಲ್ಲ, ನಮ್ಮಂಥ ಶಿಕ್ಷಕರಿಗೆ ಮಕ್ಕಳ ಪ್ರೀತಿಯ ಬರಗಾಲ ಕೂಡ. ಇದು ಸರ್ಕಾರಿ ಶಾಲೆ, ನಮ್ಮ ಕನ್ನಡ ಶಾಲೆ. ಆನೆಯ ಭಾರಕ್ಕಿಂತ ಇಲ್ಲಿ ಮಕ್ಕಳ ಪ್ರೀತಿನೇ ಹೆಚ್ಚು ತೂಗೋದು. ಒಂದು ವೇಳೆ ಹಿಡ್ಕಲ್ ಡ್ಯಾಮ್ ನೀರು ಖಾಲಿ ಆಗಬಹುದೇನೋ, ಆದರೆ ಮಕ್ಕಳ ಪ್ರೀತಿಗೆ ಕೊನೆ ಇಲ್ಲ. ಊಟ ಆಯ್ತಾ ಸರ್, ನೀರು ಕುಡಿದ್ರಾ ಸರ್ ಅಂತ ಕೇಳೋ ನಿಷ್ಕಲ್ಮಶ ಮನಸ್ಸುಗಳು ಸಿಗೋದು ಇಲ್ಲಿ. 1 ಗಂಟೆಯ ಸದ್ದಿಗೆ ಎಲ್ಲೇ ಇದ್ರೂ ನವಿಲುಗಳ ಥರ ಕುಣಿಯುತ್ತಾ ಬರೋ ಮಕ್ಕಳು ಇನ್ಮುಂದೆ ಸಿಗಲ್ಲ. ಊರೇ ಪ್ರತಿಧ್ವನಿಸುವಷ್ಟು ಮಾತು ಹೇಳುತ್ತಿದ್ದ ಮಕ್ಕಳ ಧ್ವನಿ ಇಲ್ಲದೆ ವರ್ಗದ ಕೋಣೆಗಳು ಮೌನಕ್ಕೆ ಶರಣಾಗ್ತಿವೆ. ಗುಬ್ಬಿಗಳಂತೆ ಚಿತ್ತಾರ ಮಾಡುತ್ತಿದ್ದ ಮಕ್ಕಳ ಕಲರವ ಮತ್ತೆ ಕೇಳೋಕೆ ಕರ್ಣಗಳು ಕಂಪಿಸುತ್ತಿವೆ. ಮಕ್ಕಳ ಒಡನಾಟದ ಜೊತೆ ಇದ್ದ ಮೈದಾನವು ಅವರ ಅನುಪಸ್ಥಿತಿಗೆ ಮರುಗುತ್ತಿದೆ. ಮಕ್ಕಳ ಹೊಟ್ಟೆ ತುಂಬಿಸೋಕೆ ಹೊಟ್ಟೆ ತುಂಬಿಕೊಂಡು ಬರ್ತಿದ್ದ ಪಾತ್ರೆ ಕೂಡ ಬರಿದಾಗಿ ಮೂಲೆ ಸೇರಿಕೊಂಡಿದೆ. ನಾನಿದ್ದೀನಿ ಆರಾಮಿಗಿರಿ ಅಂತ ತಿರುಗ್ತಾ ಇದ್ದ ಫ್ಯಾನ್ ಕೂಡ ಫ್ಯಾನ್ಸ್ ಇಲ್ಲದೆ ನಿಂತು ಹೋಗಿದೆ. ಕಣಕಣದಲ್ಲಿ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಿದ್ದ ಚಾಪೀಸ್ ಧೂಳಾಗಿ ಹಾರಾಡ್ತಿದೆ. ನನ್ನ ಮೇಲೆ ಮಹಾರಾಜರೇ ಕುಂತಾವ್ರೆ, ಮಹಾರಾಣಿಯರೇ ಕುಂತಾವ್ರೆ ಅಂತ ನಗ್ತಿದ್ದ ಬೆಂಚ್ಗಳು ಅಳೋದನ್ನ ಕಲ್ತಿದೆ. ನೀವು ಬರ್ತೀರಾ ಅಂತ ಓಪನ್ ಆಗಿರ್ತಿದ್ದ ಬಾಗಿಲುಗಳು ಕೂಡ ಧೂಳಿಡಿಯೋ ಸಮಯ ಬಂತು ಅಂತ ನೋವು ಪಡ್ತೀವಿ. ಅದಕ್ಕೆ ಹೇಳಿದ್ದು, ಇದು ಕೇವಲ ನೀರಿಗಷ್ಟೇ ಬರ ಅಲ್ಲ, ನಮ್ಮಂಥ ಶಿಕ್ಷಕರಿಗೆ ಮಕ್ಕಳ ಪ್ರೀತಿಯ ಬರಗಾಲ.